ಹಾಡು ಹಗಲೇ ಫೈನಾನ್ಸ್ ಉದ್ಯಮಿ ಬರ್ಬರ ಹತ್ಯೆ, ಮಚ್ಚಿನಿಂದ ಕೊಚ್ಚಿ ಕಲ್ಲು ಎತ್ತಿ ಹಾಕಿ ದುಷ್ಕರ್ಮಿಗಳ ಪರಾರಿ. ವಿಜಯಪುರ ನಗರದಲ್ಲಿ ಹಾಡು ಹಗಲೇ ನಡೆದ ಬರ್ಬರ ಹತ್ಯೆ ಪ್ರಕರಣ ಸಾರ್ವಜನಿಕರನ್ನು ಬೆಚ್ಚಿ ಬೀಳಿಸಿದೆ. ನಗರದ ಮುಬಾರಕ್ ಚೌಕ್ ಸಮೀಪ ಅಪರಿಚಿತ ದುಷ್ಕರ್ಮಿಗಳು ವ್ಯಕ್ತಿಯೊಬ್ಬರನ್ನು ಮಚ್ಚಿನಿಂದ ಕೊಚ್ಚಿ ಬಳಿಕ ಕಲ್ಲು ಎತ್ತಿ ಹಾಕಿ ಹತ್ಯೆಗೈದು ಪರಾರಿಯಾಗಿದ್ದಾರೆ. ಮೃತರನ್ನು 48 ವರ್ಷದ ಶರಣು ಮಲ್ಲೇಶಪ್ಪ ಜೇವರ್ಗಿ ಎಂದು ಗುರುತಿಸಲಾಗಿದೆ. ಅವರು ನಗರದ ಕಾಳಿಕಾನಗರದ ನಿವಾಸಿಯಾಗಿದ್ದು ಸ್ವಂತ ಫೈನಾನ್ಸ್ ವ್ಯವಹಾರ ನಡೆಸುತ್ತಿದ್ದರು. ನಿತ್ಯದಂತೆ ಪಿಗ್ಮಿ ಕಲೆಕ್ಷನ್ಗಾಗಿ ಬುಧವಾರ ಸಂಜೆ ಮುಬಾರಕ್ ಚೌಕ್ ಪ್ರದೇಶಕ್ಕೆ ಬಂದಿದ್ದ ವೇಳೆ ಅಪರಿಚಿತರು ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಹತ್ಯೆ ಮಾಡಿದ್ದಾರೆ. ಹತ್ಯೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಮಾಹಿತಿ ತಿಳಿಯುತ್ತಿದ್ದಂತೆಯೇ ಗೋಲ್ ಗುಂಬಜ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶವವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ತನಿಖೆಯ ಬಳಿಕವೇ ಕೊಲೆಯ ಹಿಂದಿನ ನಿಖರ ಕಾರಣ ಬೆಳಕಿಗೆ ಬರಲಿದ್ದು, ಈ ಘಟನೆ ವಿಜಯಪುರ ನಗರದಲ್ಲಿ ಆತಂಕದ ವಾತಾವರಣ ಸೃಷ್ಟಿಸಿದೆ. ಫೈನಾನ್ಸ್ ಕಲೆಕ್ಷನ್ ಮಾಡ್ತಿದ್ರು. ಏನ್ ವೇಷ ಅಟ್ಯಾಕ್ ಆಗೈತೆ ಅಂತ ಕೇಳಿದ್ರಿ. ಇದಕ್ಕೆ ಮೊದಲ 6 ತಿಂಗಳಿಂದ ಆಗಿತ್ರಿ. ಅವಾಗ ಕಂಪ್ಲೇಂಟ್ ಬರೀಶ್ ಬಂದಿದ್ದೇವ್ರಿ. ಅವಾಗ ಆಗಿದ್ ಮತ್ತ ಈಗ ಅವಾಗ ಬರೇ ಹೊಡೆದು ಬರೇ ತುಡು ಮಾಡಾಕ್ ಬಂದಾರನಂತ ಬಿಟ್ಟು ಕಂಪ್ಲೇಂಟ್ ಬರೀಶ್ ಬಂದಿದ್ದೇವ್ರಿ. ಮತ್ತ ಈಗ ಇದು 2ನೇ ಸಲ ಹಿಂಗ ಆಗ್ಯದ್ರಿ. ಯಾರ ನಮ್ಗೇನ್ ಗೊತ್ತ್ರಿ. ಹಳೆ ವಿಷಯ ಮದ ಯಾರು ಕೂಡ ಏನು ಇಲ್ಲೇರಿ. ನಮ್ದು 40 ವರ್ಷದಿಂದ ತಂದವ್ರಿ. ಕಾಳಿಕಾನಗರ್. ಅವ್ರ ಏಜ್ 47 ರೀ. 47 ವರ್ಷ. ಇಲ್ಲೇನ್ ಪಿಗ್ಮಿ ಕಲೆಕ್ಷನ್ ಪಿಗ್ಮಿ ಕಲೆಕ್ಷನ್ ಮಾಡ್ತಿದ್ರಿ. ಡೈಲಿ ಬರ್ತಿದ್ರಿ. ಡೈಲಿ ಯಾರ ಮ್ಯಾಗು ಏನ್ ಈಗ ಗೊತ್ತಿಲ್ರಿ. ಏನ್ ಗೊತ್ತಿಲ್ರಿ ಸರ್ ನಮಗೂ ಏನ್ರಿ. ಹಂಗ ಏನು ಹೇಳಿಲ್ರಿ. ಅದ ಈಗ ಮೊದಲೊಮ್ಮೆ ಆಗಿತ್ರಿ. ಅವಾಗೇನ ಅಂದಿದ್ದೆ ಅಟ್ಟೇರಿ. ಇವಾಗೇನು ಮತ್ತೀಗ ಯಾರ ಜೊತೆ ಅವಾಗನು ಪೊಲೀಸರು ಏನು ನೋಡ್ಲೇ ಇಲ್ರಿ. ಅವಾಗ ಫಸ್ಟ್ನೇ ಸಲ ಹೋಗಿ ಕಂಪ್ಲೇಂಟ್ ಬರೋದ್ ಸಿಕ್ಕಿಲ್ಲ ಒಂದ್ 6 ತಿಂಗಳಿಂದ. ಈಗ ಪೊಲೀಸರಿಗೆ ಏನ್ ಕೇಳ್ತೀರಿ? ಏನ್ ಯಾರ ಆಗ್ಯಾರ ಅವ್ರ ಅಪರಾಧಿಗೆ ಶಿಕ್ಷೆ ಆಗ್ಬೇಕಂತ ಕೇಳ್ಕೊತೇವ್ರ ನಾವ್. ಯಾರನ್ನು ನಮ್ಗ್ ಗೊತ್ತಾಗ್ಬೇಕ್ರಿ ಏನ್ ಆಗ್ಯದ ಎದರ್ ಸಂಬಂಧ ಅನ್ನೋದು ಬೇಕಲ್ರಿ. ನಾವ್ ಏನ್ ಯಾರಿಗೇನು ವೈಷಮ್ಯ ಅವ್ರಿಗೆ ಯಾರಿಗೇನ್ ಕೊಡೋದಿಲ್ಲ ತಗೊಳೋದಿಲ್ಲ. ಎದರ್ ಸಂಬಂಧ ಇಂತ ಮಾಡ್ಯಾರ ಅನ್ನೋದು ಬೇಕ್ರಿ ನಮಗ್. ನಮ್ಮ ಏನ್ ಆಗ್ಬೇಕ್ರಿ? ನಮ್ಮ ಮಾಮಾರಿ. ನಮ್ಮ ಹೆಸರು ಮಹೇಶ್.